ಫುಲ್ಲು ಹೋರಾಟ ಮಾಡಿ ಹಂಗೆ ಸಿನಿಮಾ ಮಾಡಬೇಕು ಅಥವಾ ಅಲ್ಲಿ ಟಿ ವಿ ಕೂತ್ಕೋಬೇಕು, ಎಡೆ ಮಾಡಬೇಕು ಕೆಲಸ. ಯಾಕ್ರಿ ದುಡ್ಡು ತಗೊಂಡೆಲ್ಲ ಹಾಳು ಮಾಡ್ತೀರಾ ಪ್ರೊಡ್ಯೂಸರ್ಗಳಿಗೆ ಎಲ್ಲರಿಗೂ? ಜನ ಬರಲ್ಲ. ಹೀರೋ ಅಂದ್ರೆ ಒಂದೇ ಸ್ಕ್ರೀನ್ ಮೇಲೆ ನೋಡ್ಬೇಕು, ಕಾಣ್ಬಾರ್ದು ಹೀರೋ. ನಾವು ಡಾಕ್ಟರ್ ರಾಜ್ಕುಮಾರ್ ನೋಡ್ಬೇಕು ಅಂದ್ರೆ ನಾವು ನೋಡಿಕೆ ಇಲ್ಲ, ಸತ್ತೋಗ್ಬಿಡೋದು ಜನ. ನಾನು 30 ವರ್ಷ ಆಯ್ತು ಇಂಡಸ್ಟ್ರಿ ಬಂದು. ಆ ಗರ್ವಾದ ಬೇಡ ಸ್ವಾಮಿ, ಇದು 7 ಕೋಟಿ ಕನ್ನಡಿಗರ ಬದುಕು ಸಿನಿಮಾ ಎಲ್ಲರಿಗೂ ಬೇಕು, ನೋಡ್ತಾರೆ ಎಲ್ಲರೂ. 100 ರೂಪಾಯಿ ಏನೋ ದೊಡ್ಡ ದುಡ್ಡಲ್ಲ. ಇಲ್ಲೇನಿದೆ ಕರ್ನಾಟಕದಲ್ಲಿ 7 ಕೋಟಿ ಜನಕ್ಕೆ ಏನಿದೆ ಇಲ್ಲಿ? 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ ಒಂದು 2 ಅವರು ಮಜಾ ತಗೊಂಡು ಡ್ಯಾನ್ಸ್ ನೋಡ್ಕೊಂಡು ಬರ್ತಾರೆ. ಅದಿಲ್ಲ ಅಂದ್ರೆ ಇಲ್ಲೇನಿದೆ ಕರ್ನಾಟಕದೊಳಗೆ? ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಬರ್ತಾರೆ. ಹೀರೋಗಳು ಅಂದ್ರೆ ಅವರು ದೇವ್ರ ತರ ನೋಡ್ತಾರೆ. 24 ಗಂಟೆ ಕಿಸ್ಕೊಂಡು ಸೀರೆ ಹೇಳ್ಕೊಂಡು ಹೇಳ್ಕೊಂಡಿದ್ರೆ ಯಾರು ನೋಡ್ತಾರೆ? ಅರ್ಥ ಮಾಡ್ಕೊಳ್ರಿ ಹೀರೋಗಳ ಯಾರ ಇಲ್ಲಿ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ, ವಾರ್ನಿಂಗ್ ಕೊಡ್ತಾ ಇದ್ದೀನಿ ನಾನು. ಇವಾಗ ನೀನ್ ಏನಾರ ತಿರ್ಗಾ ಟಿವಿ ಹೋಗ್ಬಿಟ್ರೆ ಮನೆ ಹತ್ರ ಬಂದು ದಂಡೆ ಮಾಡ್ತೀನಿ, 20,000 ಜನ ತಗೊಂಡು ದಂಡೆ ಮಾಡ್ತೀನಿ. ಹಂಗ ಸಿನಿಮಾ ಮಾಡಿ, ಅಂದರೆ ಚೆನ್ನಾಗಿ ಹೋಗ್ಬಿಟ್ಕೊಳ್ಳಿ. ನಮ್ಮ ಕೈಲೂ ದುಡ್ಡಿಕೋತೀರಾ, ಅಲ್ಲೂ ದುಡ್ಡಿಕೋತೀರಾ. ಅನ್ಯಾಯ ಅಲ್ವದು? ನಾವು ದುಡ್ಡು ಹಾಕ್ಬಿಟ್ಟು ಏನ್ ಮಾಡ್ಬೇಕು? ಇದು ತುಂಬಾ ಅನ್ಯಾಯ. ಎಲ್ಲ ಆರ್ಟಿಸ್ಟ್ಗಳಿಗೆ ಹೇಳ್ತಾ ಇದ್ದೀನಿ, ಇವೆಲ್ಲ ಬಿಡಿ ದಯವಿಟ್ಟು. ಯಾರು ಭೂಮಿಯಲ್ಲಿ ಯಾರು ಉಳಿಯಲ್ಲ ರೀ, ಎಲ್ಲ ಬಿಟ್ಬಿಟ್ಟೆ ಹೋಗ್ಬೇಕು. ಎಂತೆಂಥ ಆರ್ಟಿಸ್ಟ್ ಹೊಂಟೋದ್ರು, MGR ಹೊಂಟೋದ್ರು, NT ಹೊಂಟೋದ್ರು, ಡಾಕ್ಟರ್ ರಾಜ್ಕುಮಾರ್ ಹೊಂಟೋದ್ರು, ಯಾರು ಉಳಿಯಲ್ಲ. ಒಂದ್ಲಿ ನಾವು ಮಾಡೋ ಧರ್ಮ ಕರ್ಮನೇ ಉಳಿಯೋದು. ಅದು ಜನ ಸತ್ತ ಮೇಲೆ ಅವ್ರು ಚೆನ್ನಾಗಿ ಮಾಡ್ತಾರೆ, ಇವ್ರು ಚೆನ್ನಾಗಿ ಮಾಡ್ತಾರೆ, ಅದೇ ಉಳಿಯೋದು, ಬೇರೆ ಯಾವುದು ಉಳಿಯಲ್ಲ. ನಮ್ಮಿಂದ ಸಹಾಯ ಆಗಬೇಕು ಜನಗಳಿಗೆ, ಆಳ ಹೋಗಬಾರ್ದು. ದಯಮಾಡಿ ನಿಮ್ಗೆ ಕೇಳ್ಕೊತೀನಿ, ಸುದೀಪ್ ಇರ್ಬೋದು, ಸಿಗೋದೇ ಇಲ್ಲ ಸ್ವಾಮಿ. ಪಿಕ್ಚರ್ ಮಾಡೋಣ ದಮ್ಮಂತ ಪಿಕ್ಚರ್ ಮಾಡಿದ್ದೆ, ನಿಮಗೆಲ್ಲ ಗೊತ್ತು. ಕಪಾಲಿ ಥಿಯೇಟರಲ್ಲಿ 75 ದಿವಸ ದಮ್ ಪಿಕ್ಚರ್. ಕಂಟಿ ಅಂತ ಪಿಕ್ಚರ್ ಮಾಡಿದ್ದೆ ಮುಳ್ಳಿದು, ಅವನು ಫೋನ್ ನಂಬರ್ ಸಿಕ್ಕಲ್ಲ. ಅದಕ್ಕೆ ಇಂಥ ಹುಡುಗರಿಗೆ ಅಂತ ನಮ್ಮ ವೇಣುಗೋಪಾಲ್ ಅಂತವ್ರಿಗೆ 10 ಜನ ಹುಟ್ಟಿಸ್ತೀನಿ, 10 ಜನ. ಇನ್ನು ದೇವ್ರ ಶಕ್ತಿ ಕೊಟ್ಟಾಗ ನನಗೆ 65 ಏಜ್ ಆದ್ರೂ ದೇವ್ರ ಶಕ್ತಿ ಕೊಟ್ಟಾಗ ಹುಟ್ಟಿಸ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ನಾನು ಯಾರು ಕನಕಪುರ ಶ್ರೀನಿವಾಸ್ ಅಂತ, ಬೇಕಾದ್ರೆ ಜ್ಞಾಪಕ ಮಾಡಿಕೊಳ್ಳಿ. ಪ್ರೆಸ್ ಅವ್ರಿಗೆ ಇರ್ಬೋದು, ಯಾರೆಲ್ಲ ಇರ್ಬೋದು, ಜ್ಞಾಪಕ ಮಾಡಿಕೊಳ್ಳಿ.